ಮೇಡಮ್, ಹೆಣ್ಣು ಅಂತೇಳಿ ಹೇಳಿದಾಗ ಈ ಸಮಾಜ ಆ ಹೆಣ್ಣಿಗೆ ಒಂದು ಜವಾಬ್ದಾರಿಯನ್ನು ನೋಡುತ್ತೆ, ಆಕೆಯನ್ನ ಒಂದು ಹೊಣೆಗಾರಿಕೆಯಿಂದ ನೋಡುತ್ತೆ. ಗಂಡಾದರೂ ತಪ್ಪು ಮಾಡಬಹುದು, ಆದರೆ ಹೆಣ್ಣು ತಪ್ಪು ಮಾಡಬಾರ್ದು ಅನ್ನುವ ಒಂದು ಭಾವನೆಯಿಂದ ನೋಡುತ್ತೆ. ಇಂಥ ಎಲ್ಲ ಸಮಯದಲ್ಲೂ ಕೂಡ ಸಮಾಜ ಕಟ್ಟುವ ಆ ಒಂದು ಕೆಲಸದಲ್ಲಿ ಆ ಹೆಣ್ಣಿನ ಪಾತ್ರ ಎಷ್ಟಿರಬೇಕು ಮೇಡಮ್? ಈ ಹೊಣೆಗಾರಿಕೆ ನೀವೇನು ಹೇಳಿದ್ರಲ್ಲ, ಸಮಾಜ ನೋಡಿ ಹೊಣೆಗಾರಿಕೆ, ನನಗನ್ಸುತ್ತೆ ಈ ಹೊಣೆಗಾರಿಕೆ ಒಂದು ಅವಕಾಶ. ಈ ಹೊಣೆಗಾರಿಕೆಯನ್ನ ಸಮರ್ಥವಾಗಿ ನಿಭಾಯಿಸಿ ತೋರಿಸಿದಾಗ ನಮ್ಮಲ್ಲಿರುವಂತಹ ಅಂತಃಶಕ್ತಿ ಹೊರಗಡೆ ಬರ್ತದೆ. ಈ ಒಂದು ಶ್ಲೋಕ ಇದೆ, ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ ಅಂತ. ಈ ಯಾವುದೇ ಕೆಲಸ ಅದು ಸಕ್ಸಸ್ ಆಗೋದು, ಸಿದ್ಧಿಸೋದು ಅದು ನಮ್ಮ ಅಂತಃಸತ್ವದಿಂದ, ಹೊರಗಿನ ಉಪಕರಣಗಳಿಂದ ಕಡಿಮೆ. ಹಿಂಗಾಗಿ ಅದು ಸಿಕ್ಕಿಲ್ಲ ನನ್ನ ಹತ್ರ ಇದಿಲ್ಲ ಅನ್ನೋದಕ್ಕಿಂತ ನಮ್ಮಲ್ಲಿರೋ ಅಂತಃಸತ್ವ ಬೆಳಿಬೇಕು ಅಂತಂದರೆ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಬೇಕು. ನಾನು ಯಾವಾಗಲೂ ಅನ್ನೋದು ಆ ಹೊಣೆಗಾರಿಕೆಯನ್ನು ತೆಗೆದುಕೊಂಡು ನಿಭಾಯಿಸುವಂತಹ ಒಂದು ಪ್ರಯತ್ನ ಮಾಡಿದಾಗ ನನ್ನಿಂದ ಏನು, ನಾನೀಗ ಅದಮ್ಯ ಚೇತನದ ಚಟುವಟಿಕೆಯಲ್ಲಿ ನಾವು ಅದನ್ನೇ ಅಂದ್ಕೊಂಡಿರೋದು, ನಾನೇನು ಮಾಡ್ಬೋದು. ಇವತ್ತು ಎಲ್ಲ ಶಾಲೆಗಳಿಗೂ ಮಧ್ಯಾಹ್ನದ ಬಿಸಿ ಊಟ ಇದು ಕಡ್ಡಾಯವಾಗಿ ಮಾಡಬೇಕು ಅಂತ 2003ರಲ್ಲಿ ಹೇಳಿದರು. ಅವಾಗ ಸರ್ಕಾರ ₹1 ಕೊಡ್ತಾಯಿದ್ರು 100 ಗ್ರಾಮ್ ಅಕ್ಕಿ. ಅಡುಗೆ ಅವ್ರಿಗೆ ₹700 ಸಂಬಳ ತಿಂಗಳಿಗೆ. ಇವತ್ತು ದಿನಕ್ಕೆ ₹700 ಕೊಟ್ಟರು, ಇವತ್ತು ಬಡಿಸೋರು ಸಿಗಲ್ಲ, ಅಡುಗೆ ಅವ್ರು ಬಿಡಿ. ಅವಾಗೂ ₹700ಗೆ ಯಾರೂ ಸಿಗ್ತಿರ್ಲಿಲ್ಲ. ಅವಾಗ ಶಾಲೆಯವರು ನಮ್ಮ ಹತ್ರ ಹೇಳಿದ್ರು, ಕೆಲವೊಂದು ಶಾಲೆಗಾದರೂ ನೀವು ಊಟ ಕೊಡೋಕ್ಕಾಗತ್ತಾ? ನಮಗೆ ಬೆಂಗಳೂರಿನಂಥ ನಗರದಲ್ಲಿ ಶೌಚಾಲಯಗಳಿಲ್ಲ, ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಅಡುಗೆ ಮಾಡೋದು ಅಸಾಧ್ಯ, ಅದು ಮಕ್ಕಳಿಗೆ ಊಟ ಕೊಡಬೇಕು, ಒಂದು 10 ಶಾಲೆಗಾದರೂ ಮಾಡ್ಬೋದಾ ಅಂತ ಕೇಳಿದರು. ನಾವು ಯೋಚನೆ ಮಾಡಿದ್ವಿ, ಬೇರೆ ಎಲ್ಲ ಪ್ರಾಜೆಕ್ಟ್ಗಳನ್ನ ಪಕ್ಕಕ್ಕಿಟ್ಟು, ಅವಾಗ ನಾವು ಬೇರೆ ನಮ್ಮ ಆಟ ಪಾಠ ಅಂತ ಪ್ರಾಜೆಕ್ಟ್ ಇತ್ತು. ನಾವು ಯೋಚನೆ ಮಾಡಿದ್ವಿ ಯಾವುದು ಅವಶ್ಯಕತೆ ಇದೆ ಅದನ್ನು ನಾವು ನಮ್ಮ ಒಂದು ಹೊಣೆಗಾರಿಕೆ ಸಮಾಜದಲ್ಲಿ ಇವತ್ತು ಈ ಕೆಲವೊಂದು ಶಾಲೆಗಾದರೂ ನಾವು ಊಟ ಕೊಡಬೇಕು ಅಂತ ಪ್ರಾರಂಭ ಮಾಡಿದ್ವಿ. ಯಾವುದೇ ಅನುಭವ ಇಲ್ಲ. ನನಗೆ ಯಾರೋ ಕೇಳ್ತಾ ಇದ್ರು, ನಿಮಗೆ ಊಟದ ಅಡುಗೆ ಮಾಡೋದ್ರಲ್ಲಿ ಏನು ಅನುಭವ ಅಂತ. ನಾನು ಹೇಳಿದೆ, ಮನೆಯಲ್ಲಿ ಮೊದಲು 4 ಜನಕ್ಕೆ ಮಾಡೋದು ಒದ್ದಾಡಿ ಕಲಿತೆ. ಹೈಯೆಸ್ಟ್ ನಾನು ಮನೆಯಲ್ಲಿ ಮಾಡಿದ್ದು 10 ಜನಕ್ಕೆ. ಅದು ಯಾರಾದರೂ ಬಂದು ಮನೆಗೆ ಬಂದಾಗ, ಅವಾಗ ಇನ್ನೂ ನಮ್ಮ ಅಡುಗೆಯವ್ರನ್ನೂ ತಗೊಳ್ಳೋ ಇರಲಿಲ್ಲ ನಮ್ಮ ಮನೆಯಲ್ಲಿ, ಅವಾಗ ಮಾಡಿದ್ದು. ನಂತರ ನಾನು ಅದಮ್ಯ ಚೇತನ ಮಾಡಿದ್ದು ಮೊದಲನೇ ಅಡುಗೆ 10,000 ಜನಕ್ಕೆ. 10 ಜನರ ಅನುಭವದಿಂದ 10,000 ಜನಕ್ಕೆ ಅಡುಗೆ ಮಾಡಲಿಕ್ಕೆ ಹೇಗೆ ಅಂದರೆ ಈ ಹೊಣೆಗಾರಿಕೆಯನ್ನು ತೆಗೆದುಕೊಂಡಿದ್ದಕ್ಕೆ ಮತ್ತು ಈ ಸ್ಕೇಲ್ ಅಪ್ ಮಾಡಿದ್ವಿ ನಾವು. ನಾನು ಇಂಜಿನಿಯರಿಂಗಲ್ಲಿ ಕಲಿತೆ, ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಕುಕ್ಕಿಂಗ್ ಈಸ್ ನಾಟ್ ಜಸ್ಟ್ ಆರ್ಟ್, ಇಟ್ ಈಸ್ ಅನ್ ಇಂಜಿನಿಯರಿಂಗ್ ಅಂತ ನಾನು ಹೇಳ್ತೀನಿ. ಅದನ್ನು ಇಂಜಿನಿಯರಿಂಗ್ ಆಗಿನೇ ನೋಡಿದ್ದಕ್ಕೆ ಇವತ್ತು ಆ ಪ್ರೊಸೆಸ್ಸನ್ನು ಡಿಫೈನ್ ಮಾಡಿದ್ವಿ. ಇದಾದಮೇಲೆ ಇದು ಅಂತ ಮಾಡೋದನ್ನು ಯೋಚನೆ ಮಾಡಿದ್ವಿ, ಯೋಜನೆನೂ ಮಾಡಿದ್ವಿ, ಅನುಷ್ಠಾನನೂ ತೆಗೆದುಕೊಂಡು ಬಂದ್ವಿ. ಮೇಡಮ್, ಒಳ್ಳೆಯವರಿಗೆ ರಾಜಕೀಯ ಅಲ್ಲ ಅಂತ ಹೇಳ್ತಾರೆ. ತಾವು ನಮ್ಮ ಪ್ರಕಾರ, ಎಲ್ಲರ ಪ್ರಕಾರ, ತಾವು ತಮ್ಮ ಶುಭ್ರ ವ್ಯಕ್ತಿತ್ವ ಇದೆಲ್ಲವೂ ಕೂಡ ಇದ್ದದ್ರಿಂದಾಗಿ ತಮಗೆ ರಾಜಕೀಯದಲ್ಲಿ ಅವಕಾಶಗಳು ಕಡಿಮೆ ಆಯಿತಾ, ಅಥವಾ ಅವಕಾಶಗಳು ನಿರೀಕ್ಷಿತ ಮಟ್ಟದಲ್ಲಿ ಸಿಗ್ಲಿಲ್ವಾ? ಗೊತ್ತಿಲ್ಲ, ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ನಾನು ಭಾಳ ಚಿಂತನೆ ಮಾಡಿಲ್ಲ. ಯಾಕಂದರೆ ನಾನು ಅನಂತಕುಮಾರ್ ಅವ್ರು ಇರೋವರೆಗೆ ಅವ್ರದ್ದು ಅದೇ ಚಿಂತನೆ ಇತ್ತು, ನನ್ನದು ಅದೇ ಇತ್ತು. ಕುಟುಂಬದಿಂದ 2-3 ಜನ ರಾಜಕಾರಣಕ್ಕೆ ಹೋಗ್ಬಿಟ್ರೆ ಅದು ಮನೆ ಆಗಿ ಉಳಿಯಲ್ಲ ಅಂತ. ಹೀಗಾಗಿ ಅವರು ರಾಜಕಾರಣದಲ್ಲಿದ್ದರು, ನಾವು ದೂರದರ್ಶನ ಮುಖಾಂತರನೇ ಅವ್ರು ಏನು ಮಾಡ್ತಾ ಇದ್ದಾರೆ ಅಂಥೇಳಿ ನಿಮ್ಮ ಎಲ್ಲರ ಮಾಧ್ಯಮಗಳ ಮುಖಾಂತರನೇ ನೋಡ್ತಾ ಇದ್ದದ್ದು. ಹೆಚ್ಚಾಗಿ ನಾವು ಚರ್ಚೆ ಮಾಡ್ತಿರ್ಲಿಲ್ಲ, ಹಂಗಂತೇನೂ ಮಾತಾಡಿಲ್ಲ ಅಂತಲ್ಲ. ಅವರ ದುರದೃಷ್ಟವಶಾತ್ ಅವ್ರು ನಮ್ಮೊಂದಿಗೆ ಇಲ್ಲ ಅಂತ ಆವಾಗ ಕೆಲವೊಬ್ರಿಗೆ ಅನ್ನಿಸ್ತು, ನನಗೂ ಒಮ್ಮೆ ಅನ್ನಿಸ್ತು, ಒಮ್ಮೆ ಅನಿಸಲ್ಲ. ಹೀಗಾಗಿ ಭಾಳ ಅದ್ರ ಒಳಗಡೆ ನಾನು ಯಾಕೆ ಹಿಂಗಾಯಿತು ಅಂತಲೂ ನಾನು ಪ್ರಶ್ನೆ ಮಾಡೋಕ್ಕೆ ಹೋಗಲಿಲ್ಲ. ಏಕೆಂದರೆ ಈಗಲೇ ನನ್ನ ಕೈ ತುಂಬ ಕೆಲಸಗಳೂ ಇದೆ. ಅದು ಒಂದೇ ಅಲ್ಲ, ಇವತ್ತೆಲ್ಲೋ ಒಂದು ಕಡೆ ನಮಗೇನು ಅನಿಸಿದೆ, ಸಮಾಜದ ಬದಲಾವಣೆಗೆ ಇದು ಒಂದೇ ಅಂತ, ಅದೇ ಒಂದೇ ದಾರಿ. ಅದು ದಾರಿ ಕ್ಲೋಸ್ ಆದರೆ ಏನೂ ಮಾಡೋಕ್ಕಾಗಲ್ಲ ಅನ್ನೋದಂತೂ ತಪ್ಪು ಅನ್ನೋದನ್ನು ನನಗಂತೂ ಅನಿಸುತ್ತೆ. ಬೇಕಾದಷ್ಟು ಮಾಧ್ಯಮಗಳ ಮುಖಾಂತರ ನಾವು ಸಮಾಜದಲ್ಲಿ ಬದಲಾವಣೆ ಮಾಡ್ಬೋದು, ನಾವು ನಮ್ಮ ಕಾಂಟ್ರಿಬ್ಯೂಷನನ್ನು ಮಾಡ್ಬೋದು. ರಾಜಕೀಯ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಅದು ಕಾಣಿಸುತ್ತೆ ಜನರಿಗೆ, ನಿಮ್ಮ ಸ್ಕ್ರೀನ್ ಮುಖಾಂತರ, ಪತ್ರಿಕೆ ಮುಖಾಂತರ, ಮತ್ತು ಹೆಚ್ಚು ಪರಿಣಾಮಕಾರಿಯೂ ಹೌದು. ಆದರೆ ನಾನು ಇದ್ರ ಬಗ್ಗೆ ಇವತ್ತೇನು ಹೇಳಲಿಕ್ಕೂ ಇಚ್ಛೆ ಪಡಲ್ಲ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೀವು ನಮ್ಮ ಪ್ರೇರಣೆ, ನೀವು ನಮಗೆ ಸ್ಫೂರ್ತಿ, ನೀವು ನಮಗೆ ಎಲ್ಲವೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಈ ವೇದಿಕೆಯಲ್ಲಿ ತಾವು ಬಂದು ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ನಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹೆಣ್ಣು ಅಂತೇಳಿ ಹೇಳಿದಾಗ ಈ ಸಮಾಜ ಆ ಹೆಣ್ಣಿಗೆ ಒಂದು ಜವಾಬ್ದಾರಿಯನ್ನು ನೋಡುತ್ತೆ,
ಆಕೆಯನ್ನು ಒಂದು ಹೊಣೆಗಾರಿಕೆಯಿಂದ ನೋಡುತ್ತೆ. ಗಂಡಾದರೂ ತಪ್ಪು ಮಾಡಬಹುದು, ಆದರೆ ಹೆಣ್ಣು ತಪ್ಪು ಮಾಡಬಾರ್ದು ಅನ್ನುವ ಒಂದು ಭಾವನೆಯಿಂದ ನೋಡುತ್ತೆ. ಇಂಥ ಎಲ್ಲ ಸಮಯದಲ್ಲೂ ಕೂಡ ಸಮಾಜ ಕಟ್ಟುವ ಆ ಒಂದು ಕೆಲಸದಲ್ಲಿ ಆ ಹೆಣ್ಣಿನ ಪಾತ್ರ ಎಷ್ಟಿರಬೇಕು ಮೇಡಮ್? ಈ ಹೊಣೆಗಾರಿಕೆ ನೀವೇನು ಹೇಳಿದ್ರಲ್ಲ, ಸಮಾಜ ನೋಡಿ ಹೊಣೆಗಾರಿಕೆ, ನನಗನ್ಸುತ್ತೆ ಈ ಹೊಣೆಗಾರಿಕೆ ಒಂದು ಅವಕಾಶ. ಈ ಹೊಣೆಗಾರಿಕೆಯನ್ನ ಸಮರ್ಥವಾಗಿ ನಿಭಾಯಿಸಿ ತೋರಿಸಿದಾಗ ನಮ್ಮಲ್ಲಿರುವಂತಹ ಅಂತಃಶಕ್ತಿ ಹೊರಗಡೆ ಬರ್ತದೆ. ಈ ಒಂದು ಶ್ಲೋಕ ಇದೆ, ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ ಅಂತ. ಈ ಯಾವುದೇ ಕೆಲಸ ಅದು ಸಕ್ಸಸ್ ಆಗೋದು, ಸಿದ್ಧಿಸೋದು, ಅದು ನಮ್ಮ ಅಂತಃಸತ್ವದಿಂದ, ಹೊರಗಿನ ಉಪಕರಣಗಳಿಂದ ಕಡಿಮೆ. ಹಿಂಗಾಗಿ ಅದು ಸಿಕ್ಕಿಲ್ಲ ನನ್ನ ಹತ್ರ ಇದಿಲ್ಲ ಅನ್ನೋದಕ್ಕಿಂತ ನಮ್ಮಲ್ಲಿರುವ ಅಂತಃಸತ್ವ ಬೆಳಿಬೇಕು ಅಂತಂದರೆ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಬೇಕು. ನಾನು ಯಾವಾಗಲೂ ಅನ್ನೋದು ಆ ಹೊಣೆಗಾರಿಕೆಯನ್ನು ತೆಗೆದುಕೊಂಡು ನಿಭಾಯಿಸುವಂತಹ ಒಂದು ಪ್ರಯತ್ನ ಮಾಡಿದಾಗ ನನ್ನಿಂದ ಏನು, ನಾನೀಗ ಅದಮ್ಯ ಚೇತನದ ಚಟುವಟಿಕೆಯಲ್ಲಿ ನಾವು ಅದನ್ನೇ ಅಂದ್ಕೊಂಡಿರೋದು, ನಾನೇನು ಮಾಡ್ಬೋದು. ಇವತ್ತು ಎಲ್ಲ ಶಾಲೆಗಳಿಗೂ ಮಧ್ಯಾಹ್ನದ ಬಿಸಿ ಊಟ ಇದು ಕಡ್ಡಾಯವಾಗಿ ಮಾಡಬೇಕು ಅಂತ 2003 ಹೇಳಿದರು. ಅವಾಗ ಸರ್ಕಾರ ₹1 ಕೊಡ್ತಾಯಿದ್ರು 100 ಗ್ರಾಮ್ ಅಕ್ಕಿ. ಅಡುಗೆ ಅವ್ರಿಗೆ 700 ರೂಪಾಯಿ ಸಂಬಳ ತಿಂಗಳಿಗೆ. ಇವತ್ತು ದಿನಕ್ಕೆ ₹700 ಕೊಟ್ಟರು, ಇವತ್ತು ಬಡಿಸೋರು ಸಿಗಲ್ಲ, ಅಡುಗೆ ಅವ್ರು ಬಿಡಿ. ಅವಾಗೂ ₹700 ಯಾರೂ ಸಿಗ್ತಿರ್ಲಿಲ್ಲ. ಅವಾಗ ಶಾಲೆಯವರು ನಮ್ಮ ಹತ್ರ ಹೇಳಿದ್ರು, ಕೆಲವೊಂದು ಶಾಲೆಗಾದರೂ ನೀವು ಊಟ ಕೊಡೋಕ್ಕಾಗತ್ತಾ? ನಮಗೆ ಬೆಂಗಳೂರಿನಂಥ ನಗರದಲ್ಲಿ ಶೌಚಾಲಯಗಳಿಲ್ಲ, ನೀರಿಲ್ಲ, ಇಂಥ ಸಂದರ್ಭದಲ್ಲಿ ಅಡುಗೆ ಮಾಡೋದು ಅಸಾಧ್ಯ, ಅದು ಮಕ್ಕಳಿಗೆ ಊಟ ಕೊಡಬೇಕು, ಒಂದು 10 ಶಾಲೆಗಾದರೂ ಮಾಡ್ಬೋದಾ ಅಂತ ಕೇಳಿದರು. ನಾವು ಯೋಚನೆ ಮಾಡಿದ್ವಿ, ಬೇರೆ ಎಲ್ಲ ಪ್ರಾಜೆಕ್ಟ್ಗಳನ್ನ ಪಕ್ಕಕ್ಕಿಟ್ಟು, ಅವಾಗ ನಾವು ಬೇರೆ ನಮ್ಮ ಆಟ ಪಾಠ ಅಂತ ಪ್ರಾಜೆಕ್ಟ್ ಇತ್ತು, ನಾವು ಯೋಚನೆ ಮಾಡಿದ್ವಿ ಯಾವುದು ಅವಶ್ಯಕತೆ ಇದೆ ಅದನ್ನು ನಾವು ನಮ್ಮ ಒಂದು ಹೊಣೆಗಾರಿಕೆ ಸಮಾಜದಲ್ಲಿ ಇವತ್ತು ಈ ಕೆಲವೊಂದು ಶಾಲೆಗಾದರೂ ನಾವು ಊಟ ಕೊಡಬೇಕು ಅಂತ ಪ್ರಾರಂಭ ಮಾಡಿದ್ವಿ. ಯಾವುದೇ ಅನುಭವ ಇಲ್ಲ. ನನಗೆ ಯಾರೋ ಕೇಳ್ತಾ ಇದ್ರು, ನಿಮಗೆ ಈ ಊಟದ ಅಡುಗೆ ಮಾಡೋದ್ರಲ್ಲಿ ಏನು ಅನುಭವ ಅಂತ. ನಾನು ಹೇಳಿದೆ, ಮನೆಯಲ್ಲಿ ಮೊದಲು 4 ಜನಕ್ಕೆ ಮಾಡೋದು ಒದ್ದಾಡಿ ಕಲಿತೆ. ಹೈಯೆಸ್ಟ್ ನಾನು ಮನೆಯಲ್ಲಿ ಮಾಡಿದ್ದು 10 ಜನಕ್ಕೆ. ಅದು ಯಾರಾದರೂ ಬಂದು ಮನೆಗೆ ಬಂದಾಗ, ಅವಾಗ ಇನ್ನೂ ನಮ್ಮ ಅಡುಗೆಯವ್ರನ್ನೂ ತಗೊಳ್ಳೋ ಇರಲಿಲ್ಲ ನಮ್ಮ ಮನೆಯಲ್ಲಿ, ಅವಾಗ ಮಾಡಿದ್ದು. ನಂತರ ನಾನು ಅದಮ್ಯ ಚೇತನದ ಮಾಡಿದ್ದು ಮೊದಲನೇ ಅಡುಗೆ 10,000 ಜನಕ್ಕೆ. 10 ಜನರ ಅನುಭವದಿಂದ 10,000 ಜನಕ್ಕೆ ಅಡುಗೆ ಮಾಡಲಿಕ್ಕೆ ಹೇಗೆ ಅಂದರೆ ಈ ಹೊಣೆಗಾರಿಕೆಯನ್ನು ತೆಗೆದುಕೊಂಡಿದ್ದಕ್ಕೆ ಮತ್ತು ಈ ಸ್ಕೇಲ್ ಅಪ್ ಮಾಡಿದ್ವಿ ನಾವು. ನಾನು ಇಂಜಿನಿಯರಿಂಗಲ್ಲಿ ಕಲಿತೆ, ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಕುಕ್ಕಿಂಗ್ ಈಸ್ ನಾಟ್ ಜಸ್ಟ್ ಆರ್ಟ್, ಇಟ್ ಈಸ್ ಅನ್ ಇಂಜಿನಿಯರಿಂಗ್ ಅಂತ ನಾನು ಹೇಳ್ತೀನಿ. ಅದನ್ನು ಇಂಜಿನಿಯರಿಂಗ್ ಆಗಿನೇ ನೋಡಿದ್ದಕ್ಕೆ ಇವತ್ತು ಆ ಪ್ರೊಸೆಸ್ಸನ್ನು ಡಿಫೈನ್ ಮಾಡಿದ್ವಿ. ಇದಾದಮೇಲೆ ಇದು ಅಂತ ಮಾಡೋದನ್ನು ಯೋಚನೆ ಮಾಡಿದ್ವಿ, ಯೋಜನೆನೂ ಮಾಡಿದ್ವಿ, ಅನುಷ್ಠಾನನೂ ತೆಗೆದುಕೊಂಡು ಬಂದ್ವಿ. ಮೇಡಮ್, ಒಳ್ಳೆಯವರಿಗೆ ರಾಜಕೀಯ ಅಲ್ಲ ಅಂತ ಹೇಳ್ತಾರೆ. ತಾವು ನಮ್ಮ ಪ್ರಕಾರ, ಎಲ್ಲರ ಪ್ರಕಾರ, ತಾವು ತಮ್ಮ ಶುಭ್ರ ವ್ಯಕ್ತಿತ್ವ ಇದೆಲ್ಲವೂ ಕೂಡ ಇದ್ದದ್ರಿಂದಾಗಿ ತಮಗೆ ರಾಜಕೀಯದಲ್ಲಿ ಅವಕಾಶಗಳು ಕಡಿಮೆ ಆಯಿತಾ, ಅಥವಾ ಅವಕಾಶಗಳು ನಿರೀಕ್ಷಿತ ಮಟ್ಟದಲ್ಲಿ ಸಿಗ್ಲಿಲ್ವಾ? ಗೊತ್ತಿಲ್ಲ, ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ನಾನು ಭಾಳ ಚಿಂತನೆ ಮಾಡಿಲ್ಲ. ಯಾಕಂದರೆ ನಾನು ಅನಂತಕುಮಾರ್ ಅವ್ರು ಇರೋವರೆಗೆ ಅವ್ರದ್ದು ಅದೇ ಚಿಂತನೆ ಇತ್ತು, ನನ್ನದು ಅದೇ ಇತ್ತು. ಕುಟುಂಬದಿಂದ 2-3 ಜನ ರಾಜಕಾರಣಕ್ಕೆ ಹೋಗ್ಬಿಟ್ರೆ ಅದು ಮನೆ ಆಗಿ ಉಳಿಯಲ್ಲ ಅಂತ. ಹೀಗಾಗಿ ಅವರು ರಾಜಕಾರಣದಲ್ಲಿದ್ದರು, ನಾವು ದೂರದರ್ಶನ ಮುಖಾಂತರನೇ ಅವ್ರು ಏನು ಮಾಡ್ತಾ ಇದ್ದಾರೆ ಅಂಥೇಳಿ ನಿಮ್ಮ ಎಲ್ಲರ ಮಾಧ್ಯಮಗಳ ಮುಖಾಂತರನೇ ನೋಡ್ತಾ ಇದ್ದದ್ದು. ಹೆಚ್ಚಾಗಿ ನಾವು ಚರ್ಚೆ ಮಾಡ್ತಿರ್ಲಿಲ್ಲ, ಹಂಗಂತೇನೂ ಮಾತಾಡಿಲ್ಲ ಅಂತಲ್ಲ. ಅವರ ದುರದೃಷ್ಟವಶಾತ್ ಅವ್ರು ನಮ್ಮೊಂದಿಗೆ ಇಲ್ಲ ಅಂತ ಆವಾಗ ಕೆಲವೊಬ್ರಿಗೆ ಅನ್ನಿಸ್ತು, ನನಗೂ ಒಮ್ಮೆ ಅನ್ನಿಸ್ತು, ಒಮ್ಮೆ ಅನಿಸಲ್ಲ. ಹೀಗಾಗಿ ಭಾಳ ಅದರೊಳಗಡೆ ನಾನು ಯಾಕೆ ಹಿಂಗಾಯಿತು ಅಂತಲೂ ನಾನು ಪ್ರಶ್ನೆ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಈಗಲೇ ನನ್ನ ಕೈ ತುಂಬ ಕೆಲಸಗಳೂ ಇದೆ. ಅದು ಒಂದೇ ಅಲ್ಲ, ಇವತ್ತೆಲ್ಲೋ ಒಂದು ಕಡೆ ನಮಗೇನು ಅನಿಸಿದೆ, ಸಮಾಜದ ಬದಲಾವಣೆಗೆ ಇದು ಒಂದೇ ಅಂತ, ಅದೇ ಒಂದೇ ದಾರಿ, ಅದು ದಾರಿ ಕ್ಲೋಸ್ ಆದರೆ ಏನೂ ಮಾಡೋಕ್ಕಾಗಲ್ಲ ಅನ್ನೋದಂತೂ ತಪ್ಪು ಅನ್ನೋದನ್ನು ನನಗಂತೂ ಅನಿಸುತ್ತೆ. ಬೇಕಾದಷ್ಟು ಮಾಧ್ಯಮಗಳ ಮುಖಾಂತರ ನಾವು ಸಮಾಜದಲ್ಲಿ ಬದಲಾವಣೆ ಮಾಡ್ಬೋದು, ನಾವು ನಮ್ಮ ಕಾಂಟ್ರಿಬ್ಯೂಷನನ್ನು ಮಾಡ್ಬೋದು. ರಾಜಕೀಯ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಅದು ಕಾಣಿಸುತ್ತೆ ಜನರಿಗೆ, ನಿಮ್ಮ ಸ್ಕ್ರೀನ್ ಮುಖಾಂತರ, ಪತ್ರಿಕೆ ಮುಖಾಂತರ, ಮತ್ತು ಹೆಚ್ಚು ಪರಿಣಾಮಕಾರಿಯೂ ಹೌದು. ಆದರೆ ನಾನು ಇದ್ರ ಬಗ್ಗೆ ಇವತ್ತೇನು ಹೇಳಲಿಕ್ಕೂ ಇಚ್ಛೆ ಪಡಲ್ಲ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೀವು ನಮ್ಮ ಪ್ರೇರಣೆ, ನೀವು ನಮಗೆ ಸ್ಫೂರ್ತಿ, ನೀವು ನಮಗೆ ಎಲ್ಲವೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಈ ವೇದಿಕೆಯಲ್ಲಿ ತಾವು ಬಂದು ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ನಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.